ನಾವು ನಮ್ಮ ಬಗ್ಗೆ ಸ್ವಲ್ಪ ಅರಿವನ್ನ ನಾವು ತಿಳ್ಕೊಂಡಿದ್ದೀವಿ. ಅಂದ್ರೆ ನಾನು ದೇಹ ಅಲ್ಲ, ನಾನು ದೇಹಿ, ಆತ್ಮ, ಯಾವತ್ತೂ ಕೂಡ ನಾಶವಾಗದೇ ಇರುವಂತಹ ಒಂದು ಚೈತನ್ಯ ಶಕ್ತಿಯಾಗಿದ್ದೀನಿ ಎಂಬುದನ್ನು ನಾವು ತಿಳ್ಕೊಂಡಿದ್ದೀವಿ. ಇವತ್ತು ನಾವು ಆತ್ಮ ಮತ್ತು ಶರೀರ ಹೇಗೆ ಕನೆಕ್ಟೆಡ್ ಆಗಿದೆ, ಏಕೆಂದ್ರೆ ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ನಿಮಿಷ ತಮ್ಮ ಜೀವನದಲ್ಲಿ ಬಹಳಷ್ಟು ಖುಷಿಯಿಂದ ಬಹಳಷ್ಟು ಆರೋಗ್ಯದಿಂದ ಬದುಕಲಿಕ್ಕೆ ಬಯಸುವಂಥವ್ರು. ಅದಕ್ಕಾಗಿ ಎಲ್ಲವನ್ನೂ ನಾವು ಟ್ರೈ ಮಾಡ್ತೀವಿ ಅಲ್ವೇ. ಇವತ್ತು ನಾವು ಕಾಣ್ಬೋದು 365 ಡೇಸ್ ಬರೀ ಕೆಲಸದ ಹಿಂದೆ ಯಾರು ಹೋಗ್ತಾ ಇಲ್ಲ. ಇವತ್ತಿನ ಕಾಲದಲ್ಲಿ ವೀಕೆಂಡ್ ಆದಾಗ ಪ್ರತಿಯೊಬ್ಬರು ಕೂಡ ಎಲ್ಲಾದ್ರೂ ಸುತ್ತಾಡಕ್ಕೆ ಅಥವಾ ಸ್ವಲ್ಪ ರಿಲ್ಯಾಕ್ಸ್ ಆಗಕ್ಕೆ ಪ್ರಕೃತಿಯ ಮಡಿಲಲ್ಲಿ ಹೋಗ್ಲಿಕ್ಕೆ ಬಯಸ್ತಾರೆ. ಅಂದ್ರೆ ಒಂದು ಪಿಕ್ನಿಕ್ ತರ ಅಥವಾ ಟೂರ್ ತರ ಎಲ್ಲಾ ಫ್ರೆಂಡ್ಸ್ ಸೇರ್ಕೊಂಡು ಹೋಗ್ತಾರೆ. ಅದರಲ್ಲಿ ಅವ್ರು ಬಯಸೋದೇನು, ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು, ಮೈಂಡ್ ರಿಲ್ಯಾಕ್ಸ್ ಆಗ್ಬೇಕು ಅಲ್ವಾ, ಸ್ವಲ್ಪ ಖುಷಿಯಲ್ಲಿ ಇರ್ಬೇಕು, ಸ್ವಲ್ಪ ಫ್ರೀ ಆಗಿರ್ಬೇಕು ಅಂತ ಬಯಸ್ತಾರೆ. ಅಂದ್ರೆ ಇದು ನಮಗೆ ಕೇವಲ ವೀಕೆಂಡ್ ಅಲ್ಲಿ ಇರೋ ಮಾತ್ರ ಅಲ್ಲ, ಪ್ರತಿಯೊಂದು ಕರ್ಮ ಮಾಡುತ್ತಾ ಎಲ್ಲರ ಜೊತೆ ಹೊಂದುತ್ತಾ ಎಲ್ಲವನ್ನ ಮಾಡುತ್ತಾ ನನ್ನ ಮನಸ್ಸು ಆಗ್ಲೂ ಕೂಡ ಖುಷಿಯಾಗಿ ಶಕ್ತಿಶಾಲಿಯಾಗಿರ್ಬೇಕು. ಅದಕ್ಕೆ ನಾವೇನ್ ಮಾಡ್ಬೋದು, ಇವತ್ತು ನಾವು ಆ ಸೀಕ್ರೆಟ್ ಅನ್ನ ನಾವು ತಿಳ್ಕೊಳ್ಳುವಂತ ಅವಶ್ಯಕತೆ ಇದೆ. ಏಕೆಂದ್ರೆ ಯಾವಾಗ್ಲೂ ಕೂಡ ನಮಗೆ ಅಂತ ಒಂದು ಸ್ಥಿತಿ ನಮಗೆ ಅಥವಾ ಫ್ರೀ ಆಗಿರುವಂತ ಪರಿಸ್ಥಿತಿ ಇರೋದಿಲ್ಲ ಅಲ್ವೇ. ಹಾಗೆ ಇವತ್ತು ನಾವು ಅದ್ರ ಬಗ್ಗೆ ಯೋಚನೆ ಮಾಡೋಣ. ಹೇಗೆ ನಮ್ಮ ಶರೀರದಲ್ಲಿ ಪಂಚ ಇಂದ್ರಿಯಗಳಿದೆ, ಹಾಗೇನೆ ಆತ್ಮದಲ್ಲೂ ಕೂಡ 3 ಸೂಕ್ಷ್ಮ ಇಂದ್ರಿಯಗಳಿವೆ. ಅದಕ್ಕೆ ಮನಸ್ಸು, ಬುದ್ಧಿ, ಸಂಸ್ಕಾರ ಅಂತ ಹೇಳ್ತೀವಿ. ನಾನು ದೇಹ ಎಂಬ ಸ್ಮೃತಿ ಇದ್ದಾಗ ನಮ್ಮಲ್ಲಿ 5 ವಿಕಾರಗಳು ಎಚ್ಚೆತ್ತುಕೊಳ್ಳುತ್ತೆ. ಆದ್ರೆ ಆತ್ಮ ಎಂಬ ಸ್ಮೃತಿ ಇದ್ದಾಗ ಆತ್ಮದಲ್ಲಿ 7 ಗುಣಗಳು ಅದು ಜನರೇಟ್ ಆಗುತ್ತೆ. ಹೇಗೆ 5 ವಿಕಾರಗಳು ನಮಗ್ ಗೊತ್ತಿದೆ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಆದ್ರೆ ಆತ್ಮದ ನಿಜ ಗುಣ ಯಾವುದು? ಇದಂತೂ ನಮ್ದು ನಿಜ ಗುಣ ಅಲ್ಲ, ಆದ್ರಿಂದ ಇವ ಯಾವುದು ಕೂಡ ನಮ್ಗೆ ಇಷ್ಟಪಡೋದಿಲ್ಲ. ನಾನು ಆತ್ಮದು ನಿಜ ಗುಣ ಯಾವುದು? 7 ಗುಣಗಳು. ಅದರಲ್ಲಿ ಜ್ಞಾನ, ಪವಿತ್ರತೆ, ಶಾಂತಿ, ಸುಖ, ಸ್ನೇಹ, ಆನಂದ, ಶಕ್ತಿ. ಈ 7 ಗುಣಗಳು ನಾನು ಆತ್ಮನ ಸ್ವಗುಣಗಳಾಗಿದೆ, ಶ್ರೇಷ್ಠ ಗುಣಗಳಾಗಿದೆ. ಇನ್ನು ದೇಹದ ಈ ಒಂದು ದೇಹವನ್ನ ಸರ್ವೈವ್ ಮಾಡ್ಬೇಕಾದ್ರೆ ಪಂಚತತ್ವಗಳು ಇದಕ್ಕೆ ಅವಶ್ಯಕತೆ ಇದೆ. ಭೂಮಿ, ಆಕಾಶ, ವಾಯು, ಜಲ, ಅಗ್ನಿ. ಈ 5 ತತ್ವಗಳಿಲ್ಲದೆ ಈ ದೇಹ 1 ನಿಮಿಷವೂ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ದೇಹದಲ್ಲಿರುವಂತಹ ಆತ್ಮದಲ್ಲಿ ಆತ್ಮ ಸರ್ವೈವ್ ಆಗ್ಬೇಕಾದ್ರೆ, ಆತ್ಮ ಖುಷಿಯಿಂದ ಬದುಕಬೇಕಾದ್ರೆ, ಈ ದೇಹದಲ್ಲಿದ್ದು ಆರೋಗ್ಯವಾಗಿರ್ಬೇಕಾದ್ರೆ ಆತ್ಮದಲ್ಲಿ 7 ಗುಣಗಳು ಬಹಳಷ್ಟು ಅವಶ್ಯಕವಾಗಿವೆ. ನಮಗೆ ಏನಾದ್ರೂ ಕಾಯಿಲೆ ಬಂದ್ರೆ ನಾವು ಉಡನೆ ಡಾಕ್ಟರ್ಸ್ ಹತ್ರ ಹೋಗ್ತೀವಿ, ಮೆಡಿಸಿನ್ ತಗೊಳ್ತೀವಿ ಅಲ್ವೇ. ಆದ್ರೆ ಒಂದು ಕಾಯಿಲೆ ಬಿಟ್ಟು ಮತ್ತೊಂದು ಕಾಯಿಲೆ ಬರುತ್ತೆ. ಕಾಯಿಲೆಯಿಂದ ಮುಕ್ತಿ ಇರುವಂತ ಒಂದು ಸ್ಥಿತಿ ನಮ್ಮಲ್ಲಿ ಇರೋದಿಲ್ಲ. ಅದ್ರ ಕಾರಣ ಏನು? ಮೆಡಿಕಲ್ ಸೈನ್ಸ್ ಏನು ತಪ್ಪು ಅಂತ ಹೇಳಕ್ಕಾಗಲ್ಲ, ಡಾಕ್ಟರ್ಸ್ ಟ್ರೀಟ್ಮೆಂಟ್ ಏನ್ ಕೊಡ್ತಾರ ಅದು ತಪ್ಪು ಅಂತ ಹೇಳಕ್ಕಾಗಲ್ಲ. ನಾವು ಒಂದು ಕಾಯಿಲೆ ಬಿಟ್ಟು ಮತ್ತೊಂದು ಕಾಯಿಲೆಗೆ ನಾವು ಒಳಗಾಗ್ತಾ ಇರ್ತೀವಿ. ಅಂದ್ರೆ ಇಂದಿನ ಜಗತ್ತಲ್ಲಿ ಕಾಯಿಲೆ ಇಲ್ಲದ ರೋಗ ಮುಕ್ತಿ ಸ್ಥಿತಿ ನಮ್ಮ ಯಾರಲ್ಲೂ ಕೂಡ ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಕಾರಣ ಏನು? ಅಲ್ಲಿ ನಾವು ಚಿಂತನೆ ಮಾಡುವಂತ ಅವಶ್ಯಕತೆ ಇದೆ. ಅಂದ್ರೆ ಈ ಬಾಡಿ ಕನೆಕ್ಟೆಡ್ ವಿತ್ ಸೋಲ್. ಅಂದ್ರೆ ಅರ್ಥ ಏನು? ನನ್ನ ಮನಸ್ಸು, ನಮ್ಮ ಮೆದುಳು, ಅಂದ್ರೆ ನನ್ನ ಮನಸ್ಸು ಮತ್ತು ನ್ಯೂರೋ ಸಿಸ್ಟಮ್ ಏನಿದೆ ಇದಕ್ಕಾಗಿ ಕನೆಕ್ಟೆಡ್ ಆಗಿದೆ. ನಮ್ಮ ಬ್ರೈನ್ ಮೂಲಕ ಏನಾಗುತ್ತೆ, ಟೋಟಲ್ ಬಾಡಿಗೆ ಮೆಸೇಜ್ ಕೊಡ್ತಾ ಹೋಗುತ್ತೆ. ಇದು ಬ್ರೈನ್ ಮಾಡುವ ಕೆಲಸ. ಅಂದ್ಮೇಲೆ ಮನಸ್ಸಲ್ಲಿ ಏನಾದ್ರೂ ಇಮೋಷನ್ಸ್ನ ಹೆಚ್ಚು ಕಡಿಮೆ ಆದ್ರೆ
ಅದು ಟೋಟಲ್ ಮೆಸೇಜ್ ಪಾಸ್ ಮಾಡುತ್ತೆ ನಮ್ಮ ಬಾಡಿಗೆ. ಅಂದಮೇಲೆ ಬಾಡಿಯಲ್ಲಿ ಏನಿದೆ, 7 ಸಿಸ್ಟಮ್ಸ್ ಇದೆ. ನಾವು ಸಾಮಾನ್ಯವಾಗಿ ಹೇಳ್ತೀವಿ 7 ಚಕ್ರಾಸ್ ಅಂತ. ಅಂದ್ರೆ ನಮ್ಮ ಶರೀರದ ಒಳಗಡೆ 7 ಸಿಸ್ಟಮ್ಸ್ ಈಗಲೂ ಕೂಡ ಕೆಲಸ ಮಾಡುತ್ತಾ ಇದೆ. ಈಗ ಉದಾಹರಣೆಗೆ ನಮಗೆ ಶಾಂತಿಯ ಕೊರತೆ ಇದ್ದಾಗ, ನಮ್ಮ ಮನಸ್ಸಲ್ಲಿ ಅಶಾಂತಿ ಬಂದಾಗ ಅದು ಎಫೆಕ್ಟ್ ಆಗೋದು ಯಾವ ಸಿಸ್ಟಮ್ಗೆ? ಅದು ಎಫೆಕ್ಟ್ ಆಗೋದು ಥ್ರಾಟ್ ಸಿಸ್ಟಮ್ಗೆ. ಥ್ರಾಟ್ ಸಿಸ್ಟಮ್ ಅಲ್ಲಿ ನಮಗೆ ಶಬ್ದ ಬರೋದಿಲ್ಲ. ನಾವ್ ಏನ್ ಹೇಳ್ಬೇಕು ಅಂತ ಬಯಸಿದ್ರು ಕೂಡ ನಮಗೆ ಜೋರಾಗಿ ಹೇಳಕ್ಕಾಗಲ್ಲ. ಮಾತೇ ಹೊರಗೆ ಬರದೇ ಇರುವಂತ ಅವಸ್ಥೆ ನಮ್ಮದಾಗಿರುತ್ತೆ. ಅಂದ್ಮೇಲೆ ಈ ಥ್ರಾಟ್ ಸಿಸ್ಟಮ್ಗೆ ಬೇಕಾಗಿರೋದು, ನಮ್ಗೆ ಥೈರಾಯ್ಡ್ ಗ್ರಂಥಿಗೆ ಬೇಕಾಗಿರೋದು ಶಾಂತಿ. ಹಾಗೇನೆ ನಮ್ಗೆ ಯಾರಾದ್ರೂ ಅಷ್ಟು ನಮ್ಮ ಬಗ್ಗೆ ಪ್ರೀತಿ ವಿಶ್ವಾಸ ಇರೋರು ನಮ್ಮ ಬಗ್ಗೆ ಏನಾದ್ರೂ ವಿಶ್ವಾಸ ಇಲ್ಲದ ಮಾತು ಹೇಳಿದ್ರೆ, ನಮ್ಮಲ್ಲಿರುವಂತಹ ಪ್ರೀತಿ ಅವರಲ್ಲಿ ಕಡಿಮೆ ಆಗಿದೆ ಎಂಬುದು ನಮ್ಗೆ ಗೊತ್ತಾದ್ರೆ ಸಡನ್ ನಮಗೆ ರೆಸ್ಪಿರೇಟರಿ ಸಿಸ್ಟಮ್ಗೆ ಅದೇ ಎಫೆಕ್ಟ್ ಆಗುತ್ತೆ. ಆಗ ನಮ್ಗೆ ಶ್ವಾಸ ತಗೊಳಕ್ಕಾಗಲ್ಲ, ಬಿಡಕ್ಕಾಗಲ್ಲ, ಜೀವ ಹೋದಂಗೆ ಆ ಒಂದು ಸ್ಥಿತಿಯ ಅನುಭವನ ನಾವು ಮಾಡ್ತೀವಿ. ಹಾಗೇನೆ ನಮ್ಗೆ ಸುಖದ ಕೊರತೆ ನಮ್ಗೆ ಫೀಲ್ ಆದಾಗ, ನಮ್ಮ ಮನಸ್ಸಲ್ಲಿ ನೋವಿದ್ದಾಗ, ನಮ್ಮ ಮನಸ್ಸಿಗೆ ದುಃಖದ ಅನುಭವ ಇದ್ದಾಗ ಅದು ನಮ್ಗೆ ಡೈರೆಕ್ಟ್ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತೆ. ಹಾಗೆ ಪ್ರತಿಯೊಂದು ಸಿಸ್ಟಮ್ಗೂ ಅದಾದ ರೀತಿಯಾಗಿರುವಂತಹ ಆತ್ಮದ ಗುಣ ಹೆಚ್ಚು ಕಡಿಮೆ ಆದಾಗ, ಅಂದ್ರೆ ಆಪೋಸಿಟ್ ಅವಗುಣ ನಮ್ಮಲ್ಲಿ ನಮ್ಮ ಮನಸ್ಸಿಗೆ ಬಂದಾಗ, ನಮ್ಮ ಮನಸ್ಸಿನ ಇಮೋಷನ್ಸ್ ಬ್ಯಾಡ್ ಆದಾಗ, ನೆಗೆಟಿವ್ ಆದಾಗ ಅದು ಟೋಟಲ್ ಏನಾಗುತ್ತೆ, ನಮ್ಮ ಬಾಡಿಯ ಪ್ರತಿಯೊಂದು ಸಿಸ್ಟಮ್ ಅನ್ನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ, ಅದು ಎಫೆಕ್ಟ್ ಆಗುತ್ತಾ ಹೋಗುತ್ತೆ. ಆಗ ಆದಾದ ಸಿಸ್ಟಮ್ ಅಲ್ಲಿ ಕಾಯಿಲೆಗಳು ಬರ್ತಾ ಹೋಗುತ್ತೆ ಅಲ್ವೇ. ಅಂದ್ಮೇಲೆ ನಾವು ಬಯಸ್ತಾ ಇದ್ವಿ ಎಲ್ಲಾ ಪ್ರಕಾರದಲ್ಲೂ ನಾನು ಆರೋಗ್ಯವಾಗಿರ್ಬೇಕು, ಎಲ್ಲಾ ಪ್ರಕಾರದಲ್ಲೂ ನಾನು ಖುಷಿಯಾಗಿರ್ಬೇಕಾದ್ರೆ ನಾನು ನನ್ನ ಕಡೆಗೇನೆ ಗಮನ ಕೊಡ್ಬೇಕು. ಏಕೆಂದ್ರೆ ಆಹಾರ ಶುದ್ಧತೆ ಎಷ್ಟು ಪ್ರಧಾನವಾಗಿದೆಯೋ ಹಾಗೇನೆ ನಮ್ಮ ವಿಚಾರದ ಶುದ್ಧತೆನೂ ಕೂಡ ಇರ್ಬೇಕು. ನಮ್ಮ ವಿಚಾರ ಶುದ್ಧ ಆದಾಗ ನಮ್ಮ ಇಮೋಷನ್ಸ್ ಕೂಡ ಏನಾಗುತ್ತೆ, ಕ್ಲಿಯರ್ ಆಗಿರುತ್ತೆ. ನಮ್ಮ ಇಮೋಷನ್ಸ್ ಬ್ಯಾಲೆನ್ಸ್ಡ್ ಆದಾಗ ಟೋಟಲ್ ನಮ್ಮ ನ್ಯೂರೋ ಸಿಸ್ಟಮ್ ಏನಾಗುತ್ತೆ, ಕರೆಕ್ಟ್ ಆಗಿರುತ್ತೆ. ಏಕೆಂದ್ರೆ ಹಾರ್ಮೋನ್ಸ್ ಕ್ರಿಯೇಟ್ ಆಗುತ್ತೆ. ನಾವು ಯಾವ ಪ್ರಕಾರದ ಇಮೋಷನ್ಸ್ ಇರುತ್ತೋ, ಯಾವ ಪ್ರಕಾರದ ವಿಚಾರಗಳನ್ನ ನಾವು ಮನಸ್ಸಲ್ಲಿ ಮಾಡುತ್ತೀವೋ ಅದು ಪ್ರಕಾರದಲ್ಲಿ ಎಂಡೋಕ್ರೈನ್ ಸಿಸ್ಟಮ್ ಏನ್ ಮಾಡುತ್ತೆ, ಹಾರ್ಮೋನ್ಸ್ ಅನ್ನ ರಿಲೀಸ್ ಮಾಡುತ್ತೆ. ಈ ಹಾರ್ಮೋನ್ಸ್ ನಮ್ಮ ಪ್ರತಿಯೊಂದು ಸಿಸ್ಟಮ್ ಅಲ್ಲೂ ಕನೆಕ್ಟ್ ಆಗಿರುತ್ತೆ. ಅದರಿಂದ ನಮಗೆ ಶಾರ್ಟ್ ಕಟ್ ರೂಟ್ ನಮ್ಮನ್ನ ನಾವು ಆರೋಗ್ಯ ಪೂರ್ಣವಾಗಿ ಮಾಡ್ಕೊಳ್ಳಿಕ್ಕೆ, ನಾವು ನಮ್ಮ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಳಿಕ್ಕೆ, ನಮ್ಮ ವಿಚಾರಗಳನ್ನ ಶುದ್ಧ ಮಾಡಿ ಇಟ್ಕೊಳ್ಳಿಕ್ಕೆ, ನಮ್ಮ ಇಮೋಷನ್ಸ್ ಅನ್ನ ನಾವು ಕಂಟ್ರೋಲ್ ಮಾಡಿ ಇಟ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡಬೇಕಾಗುತ್ತೆ. ಅದಕ್ಕಾಗಿ ಏನ್ ಮಾಡೋದು, ಒಂದು ಪರಮಾತ್ಮ ಧ್ಯಾನ. ಕೆಲವರು ಭಗವಂತನಲ್ಲಿ ನಂಬಿಕೆ ಇರ್ಬೋದು, ಕೆಲವರಿಗೆ ಇಲ್ಲದೆ ಇರ್ಬೋದು. ಆದ್ರೂ ಕೂಡ ಎಲ್ಲರಿಗೂ ಗೊತ್ತಿದೆ ಒಂದು ಯೂನಿವರ್ಸಲ್ ಪವರ್ ಇದೆ, ಯೂನಿವರ್ಸಲ್ ಎನರ್ಜಿ ಇದೆ ಅಂತ. ಅಂದ್ಮೇಲೆ ಆ ಪವರ್ ಜೊತೆ ನಮ್ಮ ಮನಸ್ಸು ಬುದ್ಧಿಯನ್ನ ಜೋಡಣೆ ಮಾಡುವಂತಹ, ಆ ಪಾಸಿಟಿವ್ ಎನರ್ಜಿಯನ್ನ ತನ್ನಲ್ಲಿ ಕಲೆಕ್ಟ್ ಮಾಡುವಂತಹ ಆ ಒಂದು ಪರಮಾತ್ಮ ಜ್ಞಾನ, ಪರಮಾತ್ಮ ಧ್ಯಾನವನ್ನ ಮಾಡೋದು ಇವತ್ತು ಅವಶ್ಯಕವಾಗಿ. ಎರಡನೇದು, ಶುದ್ಧವಾಗಿರುವಂತ ಜ್ಞಾನವನ್ನ ಶ್ರವಣ ಮಾಡಿ, ಒಳ್ಳೆ ಒಳ್ಳೆ ಜ್ಞಾನವನ್ನ ಶ್ರವಣ ಮಾಡುವಂತಹ ಅಭ್ಯಾಸವನ್ನ ಇಟ್ಕೋಬೇಕು. ಇವತ್ತಿನ ಜಗತ್ತಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಟಿವಿ ತೆರೆದಿರ್ತಾರೆ, ಸಿನಿಮ್ಯಾಟಿಕ್ ಅಥವಾ ಅದು ಇದು ಎಲ್ಲ ನೋಡ್ತಾ ಇರ್ತಾರೆ. ಇವತ್ತು ಮಲ್ಗದೆ ಎಷ್ಟೊತ್ತಿಗೆ ಅಂತ ನೋಡ್ಬೇಕು. ಆಗ ನಮ್ಮ ಒಳಗಡೆ ಕೊಡುವಂತ ಇನ್ಫಾರ್ಮೇಶನ್ಸ್ ಏನಾಗಿದೆ, ನೆಗೆಟಿವ್ ಇಂದ ತುಂಬಿಕೊಂಡಿದೆ. ಅದರಿಂದ ನಮ್ಮ ಮನಸ್ಸಿಗೆ ಕೊಡುವ ಇನ್ಫಾರ್ಮೇಶನ್ಸ್ ಒಂದು ನಾವು ನೋಡುವುದರಿಂದ, 2 ನಾವು ಓದುವುದರ ಮೂಲಕ, 3 ನಾವು ಶ್ರವಣ ಮಾಡೋದು. ಅದರಿಂದ ನಾವು ಯಾವಾಗ್ಲೂ ಕೂಡ ನಾವು ಅಟೆಂಟಿವ್ ಆಗಿರ್ಬೇಕು. ಒಳ್ಳೆದನ್ನೇ ನಾನು ನೋಡ್ಬೇಕು, ಒಳ್ಳೆ ವಿಚಾರಗಳನ್ನೇ ನಾನು ಕೇಳ್ಬೇಕು, ಒಳ್ಳೆ ಒಳ್ಳೆ ಪುಸ್ತಕಗಳನ್ನ ಮಾತ್ರ ನಾನು ಓದ್ಬೇಕು ಎಂಬ ಅಟೆನ್ಷನ್ ನಾನು ನನ್ನಲ್ಲಿ ಇಟ್ಕೋಬೇಕು. 3ನೇದು, ಶುದ್ಧವಾಗಿರುವಂತ ಆಹಾರ ಸೇವನೆ ಮಾಡಿ. 4ನೇದು, ಶಾರೀರಿಕವಾಗಿ ನಾವು ವ್ಯಾಯಾಮದಲ್ಲಿ ನಾವು ಗಮನ ಕೊಡುವಂಥದ್ದು ಅವಶ್ಯಕತವಾಗಿದೆ. ಯಾವಾಗ ಈ ವಿಚಾರಗಳಲ್ಲಿ ನನಗೆ ಅಟೆನ್ಷನ್ ಇರುತ್ತೆ, ನಾವು ಕೆಲವೊಮ್ಮೆ ಹೇಳ್ತೀವಿ ಸಮಯ ಇಲ್ಲ, ನನಗೋಸ್ಕರ ನಾನು ಸಮಯವನ್ನ ಮಾಡಲೇಬೇಕಾಗುತ್ತೆ.
ಆಗ ನಮ್ಮ ಜೀವನ ಸಂಪೂರ್ಣ ಅಂತ ಹೇಳಲಿಕ್ಕೆ ಸಾಧ್ಯ. ಸಂಪೂರ್ಣ ಸಂತೋಷ, ಸಂಪೂರ್ಣ ಆರೋಗ್ಯವನ್ನ ಪಡೆಯಲಿಕ್ಕೆ ಸಾಧ್ಯ.